ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯನ್ನ ಓದ್ತಾ ಇದ್ವಿ. ಬಹಳ ದಿನಗಳಿಂದ ಗುರುಗಳಾಗ್ಲೇ ಹೇಳ್ದಂಗೆ ನಿಂತೋಗಿದೆ. ಇವತ್ತು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮುಂದುವರಿಸೋದಕ್ಕೆ ಮುಂಚೆ ಸ್ವಲ್ಪ ನಾವು ಈಗಾಗಲೇ ಮಾಡಿದ್ದನ್ನ ಒಂದು ಸರ್ತಿ ನೆನಪಿಸ್ಕೊಂಡ್ಬಿಡೋಣ ಅಂತ. ತಾಯಿಯ ಸೌಂದರ್ಯದ ವರ್ಣನೆ ಇವಾಗ ಶುರುವಾಗಿದೆ. ಮುಂಚಿನ ಭಾಗದಲ್ಲಿ ಇಷ್ಟು ದಿವಸ ನಾವು ನೋಡಿದ ಭಾಗದಲ್ಲೆಲ್ಲ ಬಂದದ್ದು ತಾಯಿಯ ಬಗ್ಗೆಯ ಒಂದು ದೈವತ್ವ ಭಕ್ತಿ ಹೇಗಿರ್ಬೇಕು, ಅದರಿಂದ ನಮಗೆ ಆಗ್ತಕ್ಕಂತಹ ಪ್ರಯೋಜನ, ಅಥವಾ ತಾಯಿಯನ್ನ ನಾವು ಯಾವ ರೀತಿಯಲ್ಲಿ ಆರಾಧಿಸ್ಬೇಕು, ಆ ರೀತಿ ಎಲ್ಲ ಇದುವರೆಗೂ ವಿವರಣೆಗಳು ಬಂದು ಆ ತಾಯಿಯ ಶಕ್ತಿಯ ಬಗ್ಗೆ. ತಾಯಿನೇ ಪೂರ್ತಿ ಪ್ರಪಂಚದ ಸ್ಥಿತಿ, ಸೃಷ್ಟಿ ಮತ್ತೆ ನಾಶ ಮೂರಕ್ಕೂ ಕಾರಣ. ಅಂದ್ರೆ ಆ ತಾಯಿಯ ಸೃಷ್ಟಿನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ಹಾಗಿದ್ದಾಗ ಆ ತಾಯಿಯ ನಿಯಂತ್ರಣದಿಂದಾನೇ ಇದೆಲ್ಲ ನಡೀತಾ ಇದೆ ಅನ್ನೋದನ್ನು ಹೇಳಿದ್ರು. ಅದರಿಂದಾನೇ ಹೊಲಿಸ್ಕೊಳ್ಬೇಕಾದ್ರೆ ನಾವು ನಮ್ಮ ಒಂದು ಇದ್ರೊಳಗೆ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ದೇವತೆಗಳು, ನಮ್ಮ ಆರಾಧ್ಯ ದೈವರು ಅಂತ ಹೇಳಿ ಇಟ್ಕೊಂಡಿರ್ತೀವಿ. ಅದ್ರ ಮೂಲಕ ನಾವು ಮಾಡ್ತೀವಿ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಕೇಶವ ಅಂತ ಹೇಳಿದಾಗ ಇಲ್ಲಿ ನಾವು ಯಥಾ ಪ್ರಕಾರ ನಮ್ಮ ತಾಯಿಯನ್ನ ಹೇಳೋಣ. ಅದರಿಂದ ನಾವು ಮಾಡುವಂತಹ ಆರಾಧನೆ, ಪೂಜೆ ಎಲ್ಲವೂ ತಾಯಿಗೆ ಸಲ್ಲುತ್ತೆ. ಆದ್ರೆ ತಾಯಿಯನ್ನೇ ಕುರಿತು ಮಾಡ್ತಕ್ಕಂತಹ ಒಂದು ಆರಾಧನೆಯನ್ನ ಹೇಳ್ತಾ ಹೋಗ್ತಾರೆ. ಹೇಗೆ ತಾಯಿಯನ್ನ ಯಾವ ರೀತಿಯಲ್ಲಿ ಭಜಿಸಬೇಕು, ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು, ಆ ತಾಯಿಗೂ ಮತ್ತೆ ಪರಶಿವನಿಗೂ ಇರತಕ್ಕಂತಹ ಅವಿನಾಭಾವ ಸಂಬಂಧ, ಮತ್ತೆ ಪೂರ್ತಿ ನಾವು ಆ ರೀತಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ನಮಗೆ ಆಗ್ತಕ್ಕಂತಹ ಒಂದು ಮುಕ್ತಿಯೇ ಮನುಷ್ಯ ಜೀವನದ ಪರಮ ಧ್ಯೇಯ ಅಂತ. ನಾವು ಅದ್ರ ಬಗ್ಗೆ ಎಷ್ಟೊಂದು ಯೋಚನೆ ಮಾಡಕ್ ಹೋಗಲ್ಲ ಅನ್ಕೋತೀವಿ. ಎಲ್ಲಾರು ಈ ಪ್ರಪಂಚದಲ್ಲಿ ಹೇಗ್ ಬದುಕ್ತೀವಿ, ಎಲ್ಲಾರ ಮುಂದೆ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಎಷ್ಟು ಚೆನ್ನಾಗಿ ಒಂದು ಮನೆ, ಒಂದು ಆಸ್ತಿ ಪಾಸ್ತಿ, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ವಿನಃ ಅದನ್ನ ಪಡ್ಕೊಳ್ಳೋದಕ್ಕೆ ದೇವರುಗಳನ್ನ ಪೂಜೆ ಮಾಡ್ತೀವಿ, ಕೇಳ್ಕೊತೀವಿ ವಿನಃ ಮೋಕ್ಷದ ಬಗ್ಗೆ ಎಷ್ಟು ಜನ ನಾವು ಯೋಚನೆ ಮಾಡ್ತೀವಿ? ತುಂಬಾ ಕಡಿಮೆ. ಅದರಿಂದ ಇಲ್ಲಿ ಆ ತಾಯಿಯನ್ನ ಇಷ್ಟು ಹೊತ್ತು, ಅಂದ್ರೆ ಸುಮಾರು ಶ್ಲೋಕಗಳಲ್ಲಿ, ಮೊದಲಿನ ಶ್ಲೋಕಗಳಲ್ಲಿ ತಾಯಿಯನ್ನ ಹೇಳ್ತಾ 41 ಶ್ಲೋಕಗಳಲ್ಲಿ ಹೇಳಿದ್ರು ಅವಳ ಭಕ್ತಿಯ ಬಗ್ಗೆ, ಅವಳನ್ನ ನಾವು ಆರಾಧಿಸ್ತಕ್ಕಂತಹ ರೀತಿಯ ಬಗ್ಗೆ, ಅದರಿಂದ ನಮಗಾಗ್ತಕ್ಕಂತಹ ಪ್ರಯೋಜನದ ಬಗ್ಗೆ, ಪ್ರಯೋಜನ ಯಾವ್ದನ್ನ ಪಡ್ಕೊಳ್ಬೇಕು ಅನ್ನೋದ್ರದ ಬಗ್ಗೆ ಹೇಳಿದ್ರು. ಈಗ ಆ ತಾಯಿಯ ಸೌಂದರ್ಯದ ವಿವರಣೆ. ಈ ಕೃತಿಯ ಹೆಸರೇನೆ ಸೌಂದರ್ಯ ಲಹರಿ. ತಾಯಿಯ ಮುಖವೇ ಸೌಂದರ್ಯ ಲಹರಿ. ಲಹರಿ ಅಂದ್ರೆ ಒಂದು ಪ್ರವಾಹ. ಆ ಪ್ರವಾಹದಂತೆ ಅವಳ ಮುಖದ ಸೌಂದರ್ಯ ನದಿಯ ಪ್ರವಾಹದಂತೆ ಅವ್ಯಾಹತವಾಗಿದೆ, ಅಷ್ಟು ಸುಂದರವಾಗಿದೆ ಅನ್ನೋದನ್ನ ಹೇಳ್ತಾರೆ. ಅದನ್ನ ನಾವು ನೋಡಿದ್ವಿ. ಇನ್ನೊಂದು ಸರ್ತಿ ಅದರ ಬಗ್ಗೆ ಓದೋಣ. ತನೋತು ಕ್ಷೇಮಂ ನಸ್ತವ ವದನ ಸೌಂದರ್ಯ ಲಹರೀಹಿ ಪರಿವಾಹ ಸ್ರೋತ ಸರಣಿರಿವ ಸೀಮಂತ ಸರಣಿಹಿ ವಹಂತಿ ಸಿಂಧೂರಂ ಪ್ರಬಲ ಕಬರಿ ಭಾರ ತಿಮಿರಾದ್ವಿಷಾಂ ವೃಂದೈಹಿ ಬಂದೀಕೃತಮಿವ ನವೀನ ಅರ್ಕ ಕಿರಣಂ. ನವೀನ ಅರ್ಕ ಕಿರಣಂ, ಹೊಸದಾಗಿ ಆಗತಾನೆ ಮೂಡ್ತಾ ಇರ್ತಕ್ಕಂತಹ ಸೂರ್ಯ. ಅವನ ಬಣ್ಣ ಕೆಂಪು ಬಣ್ಣ. ಅಂತಹ ಒಂದು ಕೆಂಪು ಬಣ್ಣ ಅವಳ ಬೈತಲೆಯ ಮಧ್ಯದಲ್ಲಿ ಕಾಣಿಸ್ತಾ ಇದೆ. ಸಿಂಧೂರ, ಆ ಸಿಂಧೂರ ಬೈತಲೆಯ ಮಧ್ಯದಲ್ಲಿ ಕಾಣ್ತಾ ಇದೆ. ಅದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಈ ನದಿಯ ಸ್ರೋತ ನೇರವಾಗಿ ಕಣಿವೆಯಲ್ಲಿ ಹೋಗ್ತಾ ಇರೋ ಹಾಗೆ. ಆ ಕಣಿವೆನೆ ಬೈತಲೆ. ಆ ಬೈತಲೆನಲ್ಲಿ ಸಾಗ್ತಾ ಇರ್ತಕ್ಕಂತಹ ಒಂದು ಸ್ರೋತಕ್ಕೆ ಮಧ್ಯದಲ್ಲಿ ಸೂರ್ಯ ಆಗ್ತಾನೆ ಉದಯಿಸ್ತಾ ಇರೋ ಹಾಗೆ ಅವಳ ಬೈತಲೆಯ ಮಧ್ಯದಲ್ಲಿರ್ತಕ್ಕಂತಹ ಆ ಸಿಂಧೂರ ಕಾಣ್ತಾ ಇದೆ. ಅದರ ನಮ್ಗೆ ಇಷ್ಟೆಲ್ಲ ನಾವು ತಾಯಿಯ ಒಂದು ಚಿತ್ರವನ್ನ ನೋಡಬಹುದು, ಅಥವಾ ಆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅದನ್ನ ತಾಯಿಯನ್ನೇ ಪ್ರತ್ಯಕ್ಷವಾಗಿ ಅಲ್ಲದೆ ಹೋದ್ರೂ ಆ ವಿಗ್ರಹದಲ್ಲಿ ನಾವು ಕಾಣಬಹುದು. ಆದ್ರೆ
ನಮ್ಮ ಮನಸ್ಸಿನಲ್ಲಿ ಇಷ್ಟೆಲ್ಲ ಚಿಂತನೆ ಬರುತ್ತಾ ಅಂದ್ರೆ ಬರಲ್ಲ. ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ತಾರೆ. ಸೂರ್ಯನಿಗೂ ಕಾಣಿಸ್ದೇ ಇರೋದನ್ನ ಕವಿ ಕಾಣ್ತಾನೆ ಅಂತ. ಇಲ್ಲಿ ಶಂಕರಾಚಾರ್ಯರು ಅಂತಹ ಒಂದು ಕಾವ್ಯಮಯವಾಗಿ ಇದನ್ನ ಹೇಳ್ತಾ ಹೋಗ್ತಾರೆ. ಅವಳ ಮುಖದ ಸೌಂದರ್ಯನೇ ಸೌಂದರ್ಯ ಲಹರಿ, ಆ ಪ್ರವಾಹದ ಮಧ್ಯೆ ಇರ್ತಕ್ಕಂತಹ ಬೈತಲೆ, ಅದು ಒಂದು ಕಣಿವೆ. ಆ ಕಣಿವೆಯ ಮಧ್ಯೆ ಇರ್ತಕ್ಕಂತಹ ಸಿಂಧೂರ, ಆ ಸಿಂಧೂರ ಹೇಗೆ ಕಂಗೊಳಿಸ್ತಾ ಇದೆ ಅಂತಂದ್ರೆ ಆಗ ತಾನೇ ಉದಯಿಸುತ್ತಿರುವ ಸೂರ್ಯನಂತೆ. ಆಗ ತಾನೇ ಉದಯಿಸುತ್ತಿರುವ ಸೂರ್ಯ ಅಂತ ಹೇಳಿದ್ರೆ ನಸು ಕೆಂಪು ಬಣ್ಣ ಅದ್ಭುತವಾಗಿ ಕಾಣುತ್ತೆ. ಎಷ್ಟು ಕಡೆ ನಾವು ಅದನ್ನ ನೋಡಕ್ ಹೋಗ್ತೀವಿ, ಓ ಸೂರ್ಯ ಹುಟ್ಟೋದನ್ನ ನೋಡಕ್ ಹೋಗ್ತಾ ಇದೀವಿ, ಸೂರ್ಯ ಮುಳುಗೋದನ್ನ ನೋಡಕ್ ಎಲ್ಲ ನೋಡ್ಕೊಂಡ್ ಬರ್ತೀವಿ. ಆದ್ರೆ ಆ ಒಂದು ಕಲ್ಪನೆ ಇಂತಹ ಒಂದು ಸೌಂದರ್ಯದ ಮಧ್ಯೆ ತಂದಿಟ್ಟಾಗ ಅದರ ಚಿಂತನೆಯೇ ಬೇರೆ ಅನ್ಸ್ಬಿಡುತ್ತೆ ನಮ್ಗೆ. ಆತರ ಹೌದಲ್ವಾ? ಆ ಸೌಂದರ್ಯವನ್ನ ನಾವು ಕಂಡಾಗ ನಮ್ಗೆ ಯಾಕೆ ಏನು ಹೊಳೆಯಲ್ಲ? ನಾವೆಲ್ಲರಿಗೂ ಹೊಳದ್ಬಿಟ್ಟಿದ್ರೆ ನಾವೆಲ್ಲರೂ ಕವಿಗಳಾಗ್ಬಿಡ್ತಾ ಇದ್ವಿ. ನಾವ್ ಯಾರು ಬೇರೆಯವ್ರದನ್ನ ಓದ್ತಾನೆ ಇರ್ಲಿಲ್ಲ. ಬರೀ ನಮ್ದನ್ನೇ ನಾವು ಕೇಳಿಸ್ಕೊತಾ ಕುತ್ಕೋತಾ ಇದ್ವಿ, ನೋಡ್ಕೋತಾ ಕುತ್ಕೋತಾ ಇದ್ವಿ, ಓದ್ತಾ ಕುತ್ಕೋತಾ ಇದ್ವಿ. ಕವಿಗಳು ಬರೆದಾಗ, ಶ್ರೇಷ್ಠರು ಬರೆದಾಗ ಅದನ್ನ ಓದೋದು, ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮ್ಮ ಜೀವನದ ಭಾಗ. ಅದಕ್ಕೋಸ್ಕರನೇ ಇಂಥದ್ದನ್ನ ನಾವು ಕೇಳಿದಾಗ, ಓದಿದಾಗ ಅದನ್ನ ಆನಂದಿಸ್ಬೇಕು. ಅದನ್ನ ನಮ್ಮ ಜೀವನದಲ್ಲಿ ಹೌದು ಇದು ಒಂದು ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡಾಗ ಪ್ರಾಯಶಃ ಮುಂದೆ ಇನ್ನೆಲ್ಲೋ ನೋಡಿದಾಗ ನಾವು ಅದನ್ನ ನೆನಪಿಸ್ಕೋಬಹುದು, ನೆನಪಿಸ್ಕೊಂಡು ಅದನ್ನ ನೋಡಬಹುದು. ಅಂತಹ ಒಂದು ಸಂದರ್ಭವನ್ನ ಇಲ್ಲಿ ನಾವು ಶಂಕರಾಚಾರ್ಯರು ಸೃಷ್ಟಿ ಮಾಡಿಕೊಟ್ಟಿರೋದನ್ನ ನೋಡ್ತಾ ಇದ್ದೀವಿ. ಆ ಉಕ್ಕಿ ಹರಿಯುವ ಪ್ರವಾಹದಂತೆ ಇರ್ತಕ್ಕಂತಹ ಮುಖ, ನದಿಯ ಉಕ್ಕಿ ಹರಿಯುವ ಪ್ರವಾಹ ನಿರಂತರವಾಗಿ. ನಮ್ಗೆ ಪ್ರವಾಹ ಅಥವಾ ನದಿ ಹರಿತಾ ಇರೋದನ್ನ ನೋಡೋದಕ್ಕೆ ಬಹಳ ಖುಷಿ, ನಿಂತ ನೀರನ್ನ ನೋಡೋದಕ್ಕಲ್ಲ. ಆದ್ರೆ ನದಿ ಹರಿತಾ ಇದೆ ಅಂದ್ರೆ ಅದನ್ನ ನೋಡಕ್ ಹೋಗ್ತೀವಿ. ಸಮುದ್ರದ ಅಲೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಖುಷಿಯಿಂದ ಆಸ್ವಾದಿಸ್ತೀವಿ, ನೋಡ್ತಾ ಹೋಗ್ತೀವಿ. ಅದ್ರೊಳಗೆ ಆ ಅಲೆಗಳ ಮಧ್ಯ ನಿಂತು ಬಂದು ನಮ್ಗೆ ಅಪ್ಪಳಿಸ್ಬೇಕು, ಖುಷಿ ಪಡ್ತೀವಿ. ಹಾಗೇನೆ ನದಿ ಹರಿತಾ ಇದೆ ಅಂದ್ರೆ ಆ ನದಿ ನೀರಲ್ಲಿ ಕಾಲಿಟ್ಕೊಂಡು ಕೂತ್ಕೋಬೇಕು ಅಂತೀವಿ, ಅದು ಈಜ್ತೀವಿ. ಇದೆಲ್ಲ ಯಾಕೆ ಮಾಡ್ತೀವಿ? ಆ ಒಂದು ಸೌಂದರ್ಯದ ಪರಿಕಲ್ಪನೆ ನಮ್ಗಿರೋದ್ರಿಂದ, ಅದರಿಂದ ನಮ್ಗೆ ಸಿಗ್ತಕ್ಕಂತಹ ಆನಂದದಿಂದ. ಹಾಗೆ ಇಲ್ಲಿ ಅಂತಹ ಒಂದು ಸೌಂದರ್ಯ ಅವಳ ಮುಖವೇ ಆಗಿದೆ. ಇಲ್ಲಿ ರೂಪಕಾಲಂಕಾರ ಅಂತ ಹೇಳ್ತಾರೆ. ಯಾಕೆಂದ್ರೆ ನೋಡಿ, ವದನ ಸೌಂದರ್ಯ ಲಹರಿ ಅಂತಾರೆ, ಮುಖವೇ ಸೌಂದರ್ಯ ಲಹರಿ. ಕೇವಲ ಸೌಂದರ್ಯ ಲಹರಿಯಂತೆ ಇರುವಂತಹ ಮುಖ ಅಂತ ಹೇಳಿದಾಗ ರೂಪಕ ಅಲಂಕಾರ ಆಗಲ್ಲ, ಅದು ಹೋಲಿಕೆ ಆಗೋಗುತ್ತೆ. ಇಲ್ಲಿ ಮುಖವೇ ಸೌಂದರ್ಯ ಲಹರಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಇದರೊಳಗೆ ಪರಿವಾಹ ಸ್ರೋತ, ಹರಿತಾ ಇರ್ತಕ್ಕಂತಹ ಒಂದು ಪ್ರವಾಹ. ಆ ಪ್ರವಾಹದ ಸರಣಿ ಹೇಗಿದೆ ಅಂತಂದ್ರೆ ನಮ್ಮ ಬೈತಲೆಯಂತೆ. ಅಂದ್ರೆ ಅವಳ ಬೈತಲೆ ಹೇಗಿದೆ ಅಂದ್ರೆ ತೀರಾ ನೆಟ್ಟಿಗೆ. ಇವಾಗಿನ ಕೆಲವು ಇದ್ರೊಳಗೆ ನೋಡ್ತೀನಿ, ಒಂಥರ ಕ್ರಿಸ್ ಕ್ರಾಸ್ ಆಗೆಲ್ಲ ಬೈತಲೆ ತೆಕ್ಕೋತಾರೆ. ತುಂಬಾ ಕಷ್ಟ ಪಡ್ತಾರೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಸೀದಾ ತಗೊಳೋದಕ್ಕೆ ಸುಲಭ, ಒಂದ್ ಈ ಕಡೆ ಒಂದ್ ಆ ಕಡೆ ಹೀಗೆ ಹೇಗೆ ಹೋಗ್ತಾ ಇಲ್ಲಿವರೆಗೂ ತಗೋಬೇಕು. ಅದನ್ನ ಮಾಡೋದಕ್ಕೆ ಸುಮಾರು ಟೈಮ್ ಖರ್ಚು ಮಾಡ್ತಾರೆ. ಆದ್ರೆ ಇವಳದ್ದು ಸೀದಾ ನೇರ ಇದೆ, ಒಂದು ಕಣಿವೆಯಂತೆ, ಕಾಲುವೆಯಂತೆ. ಆ ಕಾಲುವೆಯ ಮಧ್ಯ ಈ ಮುಂಭಾಗದಲ್ಲಿ ಹಣೆಯ ಮೇಲೆ, ಹಣೆಯೇ ಮತ್ತೆ ಬೈತಲೆಯ ಶುರು ಆಗುತ್ತಲ್ಲ ಆ ಭಾಗ, ಅಲ್ಲಿ ಸಿಂಧೂರವನ್ನ ಇಟ್ಕೋತಾರೆ. ಆ ಸಿಂಧೂರ ಆಗ ತಾನೇ ಉದಯಿಸ್ತಾ ಇರ್ತಕ್ಕಂತಹ ಸೂರ್ಯನಂತೆ ಹೊಳಿತಾ ಇರೋದು. ಅದು ಬರೀ ಹೊಳಿತಾ ಇರೋದೇನ್ ಹಾಗಾದ್ರೆ ದೊಡ್ಡ ವಿಷಯ ಅಂದ್ರೆ ಇಲ್ಲ, ಹೊಳಿತಾ ಇರೋದಲ್ಲ ಅಲ್ಲಿ ದೊಡ್ಡ ವಿಷಯ. ಆ ಹೊಳಿತಾ ಇರ್ತಕ್ಕಂತಹ ಆ ಸಿಂಧೂರ ನಮ್ಮ ಅಜ್ಞಾನವನ್ನ ನಾಶ ಮಾಡ್ತಾ ಇದೆ ಅನ್ನುವಂತಹ ಸಿಂಧೂರಂ ಪ್ರಬಲ ಕಬರಿ ಭಾರ ತಿಮಿರ ದ್ವಿಷಾಂ. ಆ ಕತ್ತಲೆ ಇದೆಯಲ್ಲ, ನಮ್ಮ ಅಜ್ಞಾನ ಅನ್ನೋ ಕತ್ತಲೆ, ಅದನ್ನ ನಾಶ ಮಾಡ್ತಾ ಇದೆ ಅನ್ನುವಂತಹ ಭಾವನೆ ಬರುತ್ತೆ. ಅದನ್ನ ನೋಡಿದಾಗ ನಮ್ಗ ಜ್ಞಾನ ಇದೆ ಅಂತ ನಾವು ಅನ್ಕೊಳ್ಳಲ್ಲ. ಯಾಕಂದ್ರೆ ನಾವೆಲ್ಲ ತುಂಬಾ ಬುದ್ಧಿವಂತರು, ನಮ್ಗೆಲ್ಲ ಗೊತ್ತು ಅನ್ಕೋತೀವಿ. ಯಾವ್ದನ್ನು ನಮ್ಗೆ ಇಂಥದ್ದು ಗೊತ್ತಿಲ್ಲ, ನಾವು ಪೆದ್ದು ಅಜ್ಞಾನಿಗಳು ನಾವು ಅನ್ಕೊಳಲ್ಲ. ಯಾಕೆಂದ್ರೆ ಅಯ್ಯೋ ಅಯ್ಯೋ ನಮ್ಮ ಬಗ್ಗೆ ನಮ್ಗೆ ಸೆಲ್ಫ್ ಎಸ್ಟೀಮ್ ತುಂಬಾ ಇರುತ್ತೆ. ಹಾಗಿದ್ದಾಗ ಅಜ್ಞಾನ ಪ್ರಬಲ, ತುಂಬಾ ಪ್ರಬಲ
ಕಬರೀಭಾರ ತಿಮಿರ, ನಮ್ಮ ಆಳವಾದ ಅಜ್ಞಾನ ಏನಿದೆ ಅದನ್ನ ನಾಶ ಮಾಡೋದಕ್ಕೆ ಬಂದಿರತಕ್ಕಂತಹ ಸೂರ್ಯನ ಕಿರಣ, ಕಿರಣ ಅಂದ್ರೆ ಬೆಳಕು, ಬೆಳಕು ಅಂತ ಹೇಳಿದ್ರೆ ಜ್ಞಾನ, ಹಾಗೆ ಕಾಣ್ತಾ ಇದೆ. ನನಗೆ ನಿಜವಾಗ್ಲೂ ಅದು ತುಂಬಾ ಸುಂದರವಾದ ಕಲ್ಪನೆ ಅನ್ಸುತ್ತೆ. ನಮ್ಮ ಅಜ್ಞಾನವನ್ನ ನಾಶ ಮಾಡೋದಿಕ್ಕೆ ಸೂರ್ಯನ ಕಿರಣದಂತೆ ತಾಯಿಯ ಹಣೆಯ ಮೇಲಿನ ಸಿಂಧೂರ ಕಾಣ್ತಾ ಇದೆ ಅನ್ನುವಂತಹ ಒಂದು ಸುಂದರವಾದ ಕಲ್ಪನೆಯನ್ನ ಕಟ್ಕೊಡ್ತಾರಲ್ಲ ಶಂಕರಾಚಾರ್ಯರು. ನಿಜವಾಗ್ಲೂ ನಮೋ ನಮಃ ಅನ್ಬೇಕು. ಯಾಕೆಂದ್ರೆ ಆ ತರ ನಾನು ಯೋಚನೆ ಮಾಡಿರಲ್ಲ. ಮೊದ್ಲಾಗಿ ಹೇಳದ್ನಲ್ಲ, ನಮ್ಗೆ ಅಜ್ಞಾನ ಇದೆ ಅಂತ ನಾವು ಅನ್ಕೊಳ್ಳಲ್ಲ. ಅಜ್ಞಾನವನ್ನ ನಾಶ ಮಾಡೋದಕ್ಕೆ ಆ ಸೂರ್ಯ ಬಂದಿದ್ದಾನೆ. ಸೂರ್ಯ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಜ್ಞಾನ. ಆ ಜ್ಞಾನ ಆಕೆಯ ಹಣೆಯಲ್ಲಿ ಕಾಣ್ತಾ ಇರ್ತಕ್ಕಂತಹ ಸಿಂಧೂರ ಆ ಜ್ಞಾನದಂತೆ ನಮ್ಮ ಅಜ್ಞಾನವನ್ನ, ಅಂದ್ರೆ ನಾವು ಆ ರೀತಿಯಾಗಿ ತಾಯಿಯನ್ನ ಭಾವಿಸಿಕೊಂಡಾಗ, ನೋಡಿದಾಗ ನಮ್ಮ ಅಜ್ಞಾನದ ನಾಶವು ಆಗಬಹುದು. ಯಾಕೆಂದ್ರೆ ತಾಯಿಯನ್ನ ನಾವು ಯಾವ್ಯಾವ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ, ಯಾವ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ, ಯಾವ ರೀತಿಯಲ್ಲಿ ಅವಳನ್ನ ಅರ್ಥೈಸ್ಕೊಳ್ತೀವಿ, ಅದ್ರ ಮೇಲೆ ತಾನೇ ನಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗೋದು. ಆ ಜ್ಞಾನ ಜಾಸ್ತಿ ಆಗ್ತಾ ಹೋದಾಗ, ನಾನು ದೇವರನ್ನ ಆರಾಧಿಸ್ತಕ್ಕಂತಹ ರೀತಿ ಬದಲಾಗ್ತಾ ಹೋದಾಗ, ಆ ಆರಾಧಿಸೋದಕ್ಕಿಂತ ಅದಕ್ಕೆ ನನಗೆ ಬರ್ತಕ್ಕಂತಹ ಫಲ ಅಲ್ಲ ನಾನು ಕೇಳ್ತಾ ಇರೋದು. ನಾನು ಕೇಳ್ತಾ ಇರೋದು ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಆ ತಾಯಿ ನನ್ನನ್ನ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ಲಿ ಅಂತಷ್ಟೆ. ಜ್ಞಾನ ಅಂದ್ರೆ ಮೋಕ್ಷ, ಜ್ಞಾನಾನ್ ಮೋಕ್ಷ ಅಂತಾನೆ ಅದ್ವೈತದಲ್ಲಿ ಹೇಳೋದು. ಜ್ಞಾನದಿಂದಲೇ ಮೋಕ್ಷ, ಅಂತಹ ಜ್ಞಾನ. ಹಾಗಾದ್ರೆ ಒಂದು ಸರ್ತಿ ದೇವಿಯ ಮುಖವನ್ನ ನೋಡಿ, ಅವಳ ಹಣೆಯ ಮೇಲಿನ ಸಿಂಧೂರವನ್ನು ನೋಡಿದ ತಕ್ಷಣ ಮೋಕ್ಷ ಇಲ್ಲ, ಖಂಡಿತ ಸಿಕ್ಕಲ್ಲ. ಅದಕ್ಕೆ ನಮ್ಮ ಪರಿಶ್ರಮ ಬಹಳ ಮುಖ್ಯ, ನಮ್ಮ ಮನಸ್ಥಿತಿ ಬಹಳ ಮುಖ್ಯ, ನಮ್ಮ ಕರ್ಮ, ಆ ಕರ್ಮ ಸವಿಬೇಕು. ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವು ದೇವರಿಗೆ ಅರ್ಪಿತವಾಗಬೇಕು. ಆಗ ನನ್ನ ಪುಣ್ಯ ಪಾಪ ಎರಡೂ ಸಹ ಮುಗಿದೋಗುತ್ತೆ, ಯಾವುದೂ ಉಳ್ಕೊಳ್ಳಲ್ಲ. ಅಂತಹ ಸ್ಥಿತಿಯಲ್ಲಿ ನಾನು ಮುಂದೆ ಹೋದಾಗ ಮಾತ್ರ ನಾನು ಮೋಕ್ಷದ ಹಾದಿಯಲ್ಲಿ ಇರ್ತೀನಿ. ಆಗ ನನಗೆ ಆ ತಾಯಿಯ, ಈ ಮೊದಲಲ್ಲಿ ನಾವಿವಾಗ ಹೋಗಿ ನೋಡಿದ್ರೆ ಆ ತಾಯಿಯ ಮುಖವನ್ನ ನನಗೆ ಆನಂದ ಅನ್ನಿಸ್ಬೋದು, ನೋಡ್ಬೋದು. ಓ ಹೌದಲ್ವಾ, ಅದೊಂಥರ ಸೂರ್ಯ ಬಂದಂಗಿದೆ ಅಲ್ವಾ, ಅದೊಂಥರ ನಮ್ಮ ಅಜ್ಞಾನವನ್ನ, ಇದೆಲ್ಲ ಓದಿ ತಿಳ್ಕೊಂಡು ಅದನ್ನ ಹೇಳ್ಕೊಳ್ಳೋದು. ಹಾಗಂತ ಹೇಳ್ಕೊಳ್ಳೋದೇ ಬೇರೆ, ಅದರಿಂದ ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನ ತಂದುಕೊಳ್ಳೋದೇ ಬೇರೆ. ನಾನು ನೋಡಿದ ತಕ್ಷಣ ನನಗೆ ಅದು ಭಾಸವಾಗ್ಬೇಕು. ಕೇವಲ ಅಲ್ಲೆಲ್ಲೋ ಓದ್ಬಿಟ್ಟಿದ್ದೀನಿ, ಅದರಿಂದ ನಾನು ಅದನ್ನ ಹುಡುಕ್ತಾ ಇದ್ದೀನಿ, ಕರೆಕ್ಟ್ ಹಾಗೆ ಅನಿಸ್ತಾ ಇದೆ, ಅಲ್ಲ, ಅದರಿಂದ ನನ್ಗೇನು ಸಿಕ್ಕಲ್ಲ. ನೋಡ್ದೆ ಸಂತೋಷ ಪಟ್ಟೆ, ನಾ ಎಲ್ಲೆಲ್ಲಿ ಹೋಗಿದ್ದೆ ಗೊತ್ತಾ ಈ ಸರ್ತಿ, ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಸಂತೋಷ. ಅಷ್ಟು ದರ್ಶನ ಮಾಡಿದಾಗ ನಿನಗೆ ಏನ್ ಅನ್ನಿಸ್ತು ಅದು ಮುಖ್ಯ ಆಗುತ್ತೆ. ಅದರಿಂದ ಆ ಅನ್ನಿಸೋ ಭಾವ ಇದೆಯಲ್ಲ, ಅದರಿಂದಾನೇ ನಾನು ಹಂತ ಹಂತವಾಗಿ ಮೇಲ್ ಹೋಗ್ತಾ ಇರ್ತೀನಿ. ಅದಕ್ಕೆ ಅದ್ವೈತದಲ್ಲಿ ಎರಡು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ವ್ಯಾವಹಾರಿಕ ಪ್ರಪಂಚ, ಒಂದು ಪಾರಮಾರ್ಥಿಕ. ನಾವು ಸದ್ಯದಲ್ಲಿ ಎಲ್ಲರೂ ವ್ಯಾವಹಾರಿಕ ಪ್ರಪಂಚದಲ್ಲಿ ಇದ್ದೀವಿ. ನಾನಾಗ್ಲೇ ಹೇಳಿದಾಗೆ ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತೊಂದ್ ಕಡೆ ಹೋಗ್ತೀವಿ, ಈ ದೇವರನ್ನ ನೋಡ್ತೀವಿ, ನೋಡಿ ಪರಿಭಾವಿಸ್ಕೊಳ್ತೀವಿ, ಯಾರೋ ಹೇಳಿರೋದನ್ನ ಓದಿರೋದನ್ನ ಕೇಳ್ಕೊಂಡು ಓ ಹೌದಲ್ವಾ ಚೆನ್ನಾಗಿದೆ ಅನ್ಕೋತೀವಿ. ಹೋಗ್ಬಿಟ್ಟು ನಾವು ಯಾರ್ಯಾರ ಹತ್ರನೋ ಹೇಳ್ತೀವಿ, ಇಂಥ ಕಡೆ ಹೋಗಿದ್ವಿ, ತುಂಬಾ ಚೆನ್ನಾಗಿದೆ, ನೀವು ಹೋಗಿ ಆಯ್ತು. ಅದು ಮೊದಲನೆಯ ವ್ಯಾವಹಾರಿಕ ಹಂತ. ಆ ವ್ಯಾವಹಾರಿಕ ಹಂತದಲ್ಲಿ ನಾವು ಎಲ್ಲದನ್ನೂ ನೋಡ್ತೀವಿ, ಪೂಜೆನೂ ಮಾಡ್ತೀವಿ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾವು ಆ ಹಂತದಿಂದನೇ ಮೇಲಕ್ಕೆ ಹೋಗ್ಬೇಕು. ನಮಗೆ ಇಷ್ಟೇ ಗೊತ್ತಾಗೋದಿಲ್ಲ ಸದ್ಯದಲ್ಲಿ, ನಮಗೆ ನಿರಾಕಾರ ಬ್ರಹ್ಮನನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದರಿಂದನೇ ಸಾಕಾರ ಯಾವ ರೀತಿಯಲ್ಲಿ? ತಾಯಿಯ ರೀತಿಯಲ್ಲಿ. ಆ ಸಾಕಾರ ತಾಯಿಯನ್ನ ನೋಡಿ ನಾನು ಅನುಭವಿಸುವಂತಹ ಒಂದು ಸಂತೋಷ, ಆ ತಾಯಿಯನ್ನ ಆರಾಧಿಸುವಾಗ ನನಗೆ ಸಿಗ್ತಕ್ಕಂತಹ ಒಂದು ಆನಂದ, ಅದನ್ನ ಆರಾಧಿಸೋದಷ್ಟೇ ನನ್ನ ಕರ್ತವ್ಯ, ಅದೇನೇ ನನ್ಗೆ ಪರಮ ಸುಖ, ನನಗಿನ್ನೇನೂ ಬೇಡ ಅನ್ನುವಂತಹ ಭಾವ. ಹೀಗೆ ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ತೀವಿ. ಬೆಳೆದಾಗ ನನ್ ಕರ್ಮಗಳು ಅಂತ ಹೇಳಿದ್ರೆ ನೆನ್ನೆ ಮೊನ್ನೆ ಮಾಡಿದ್ದಲ್ಲ, ಎಷ್ಟೋ ಜನ್ಮಗಳಲ್ಲಿ ಮಾಡ್ಕೊಂಡ್ ಬಂದಿದ್ದು, ಅದೆಲ್ಲದನ್ನು ನಲಿಫೈ ಆಗ್ತಾ ಹೋಗ್ಬೇಕು. ಅದೆಲ್ಲದನ್ನು ಪೂರ್ತಿ ನಾಶವಾಗ್ತಾ ಹೋಗ್ಬೇಕು. ಅದು ಒಳ್ಳೇದು, ಪುಣ್ಯ ಆಗ್ಲಿ ಪಾಪ ಆಗ್ಲಿ ಯಾವ್ದು ಬೇಡ. ಯಾವ್ದಿದ್ರೂನು ಮತ್ತೆ ಮತ್ತೆ ಹುಟ್ಟು ಸಾವು ಇದ್ದೇ ಇರುತ್ತೆ. ಅದು ಎರಡೂ ಬೇಡ ಅಂತ ಹೇಳಿದಾಗ ನಾನು
ಮೊದಲಿನಿಂದ ಪೂರ್ತಿಯಾಗಿ ಅದನ್ನ ನಾಶ ಆಗೋವರೆಗೂ ಕೆಲಸ ಮಾಡ್ಬೇಕು. ಕೆಲಸ ಅಂತಂದ್ರೆ ಮಾನಸಿಕವಾಗಿ ದೇವರನ್ನ ಅಥವಾ ಆ ಕಲ್ಪನೆಯನ್ನ, ಬ್ರಹ್ಮವನ್ನ ನಾನು ಅರ್ಥೈಸ್ಕೊಳ್ಳೋದಿಕ್ಕೆ, ನನ್ನ ಕರ್ಮವನ್ನ ಪೂರ್ತಿಯಾಗಿ ಕಳ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು ಆ ಕೆಲಸವನ್ನು ಮಾಡ್ತಾ ಹೋಗ್ಬೇಕು. ಅದನ್ನ ನಾವಿಲ್ಲಿ ಕೇವಲ ಅದನ್ನ ನೋಡಿ ನಮಗ್ ಮೋಕ್ಷ ಸಿಕ್ಕಲ್ಲ, ಜ್ಞಾನ ಬಂದ್ಬಿಡಲ್ಲ. ಜ್ಞಾನವನ್ನ ಅಜ್ಞಾನವನ್ನ ನಾಶ ಮಾಡುವಂತಹ ಸೂರ್ಯನ ಬೆಳಕಿನಂತೆ ಇದೆ. ಆಯ್ತು, ಅದನ್ನ ಕೇಳಿಸ್ಕೊಂಡ್ವಿ, ಮುಂದೆ ಅದನ್ನ ಅರ್ಥೈಸ್ಕೊಳ್ಳೋಕ್ ಪ್ರಯತ್ನ ಮಾಡೋಣ. ಆಗ ನಾವು ಓದಿದ್ದಕ್ಕೆ ಸಾರ್ಥಕ ಅನ್ಸುತ್ತೆ. ಈಗ ಹಾಗೇನೆ ಇನ್ನೊಂದು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಇವಳ ತಲೆಯ ಮೇಲೆ ಅಲಂಕರಿಸಿರ್ತಕ್ಕಂತಹ ಪುಷ್ಪಗಳು, ಹೂವಿನ ಇದೆ. ಎಲ್ಲಿಂದ? ಸುರಲೋಕದಿಂದ. ಇಂದ್ರನ ಆ ಇದ್ರೊಳಗೆ ತೋಟದಲ್ಲಿ ಇದೆಯಲ್ಲ, ಆ ತೋಟದ ಹೂವುಗಳು, ಅವುಗಳು ಇವಳ ತಲೆಯ ಮೇಲೆ ಅಲಂಕರಿಸಿದೆ. ಅದು ಸಹ ನಮ್ಮ ಅಜ್ಞಾನವನ್ನ ನಾಶ ಮಾಡಕ್ಕೆ, ಅದರ ಸೌಂದರ್ಯ, ಅದರ ಬಣ್ಣ, ಅದರ ಸುವಾಸನೆ ನಾವು ದೇವರನ್ನ ನೋಡಿದಾಗ, ಪಟವನ್ನ ನೋಡಿದಾಗ ಕಾಣುತ್ತೆ. ನಾನು ನಿಜವಾಗಿಯೂ ಅದರಲ್ಲಿ ಮುಳುಗಿ ಹೋದಾಗ ಸುವಾಸನೆ ಕಾಣುತ್ತೆ. ಇವಾಗ ಮುಂದಿನ ಶ್ಲೋಕದಲ್ಲಿ ನೋಡ್ತೀವಿ, ಅವಳ ಮುಖದಲ್ಲಿ ಇರ್ತಕ್ಕಂತಹ ಸುವಾಸನೆ. ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ವಾಸನೆ ನಾವು ಹತ್ತಿರ ಇದ್ದಾಗ ನಮಗೆ ಗ್ರಹಿಸಕ್ಕಾಗುವಂತಹ ಒಂದು ವಿಷಯ. ಅಷ್ಟು ಬಿಟ್ಟು ಸುಮ್ಮನೆ ಮುಖ ನೋಡಿದ ತಕ್ಷಣ ಬಹುದು, ಕೆಲವ್ರ ಹತ್ರ ಏನೇನೋ ಬರ್ಬೋದು ವಾಸನೆಗಳದಲ್ಲ. ಇಲ್ಲಿ ತಾಯಿಯ ಮುಖದ ಸುವಾಸನೆಯನ್ನೂ ಗ್ರಹಿಸತಕ್ಕಂತಹ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು. ಕೇವಲ ಅಲ್ಲಿ ವಿಗ್ರಹದಲ್ಲಿ ಇದ್ದಾಳೆ ತಾಯಿ, ಆ ತಾಯಿಯ ಮುಖದಿಂದ ಹೊರಹೊಮ್ತಾ ಇರ್ತಕ್ಕಂತಹ ಕಳೆ, ಆ ಸುವಾಸನೆ, ಆ ಒಂದು ಶ್ರೇಷ್ಠತೆ, ಅದೆಲ್ಲ ನಮ್ಮ ಅನುಭವಕ್ಕೆ ಬರಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿಗೆ ಇವತ್ತಿಗೆ ನಿಲ್ಲಿಸಿರ್ತೀನಿ. ಮುಂದಿನ ಶ್ಲೋಕದಲ್ಲಿ ಅವಳ ಮುಖದಲ್ಲಿನ ಸುವಾಸನೆ, ಅವಳ ಸೌಂದರ್ಯದ ಮತ್ತಿನ ವಿವರಣೆ, ಅದನ್ನ ಮುಂದೆ ನೋಡೋಣ. ಧನ್ಯವಾದ.